ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ. ಬರ್ರಿ ಇವತ್ತು ಈವ್ನಿಂಗಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ತೋರ್ಸಾಕೊಂತೀನಿ ರೀ. ಒಂದಲ್ರಿ ಒಂದ ಹಿಟ್ಟು ಆದ್ರೆ 5 ವಿಧದ 5 ಟೇಸ್ಟಿಯ ಬಜ್ಜಿ ರೆಸಿಪಿನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕುಂತೀನಿ. ಹಂಗಾದ್ರೆ ಏನೇನು ತೊಗೊಂಡೇನು ಒಂದ್ಸರಿ ನೋಡ್ಕೊಂಬರ್ರಿ. ನಾನಿಲ್ಲಿ ಹಸಿ ಕಡ್ಲಿ ಹಿಟ್ಟು ತೊಗೊಂಡಿನಿ ರೀ. ಹಂಗೆ ಆಲೂಗಡ್ಡಿನ ಮೇಲ್ಗಡೆ ಸಿಪ್ಪಿ ತೆಗೆದು ಈ ಸೈಜ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದು ಮುಳ್ಗಾಯಿ ಇದನ್ನು ಕೂಡ ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದು ಹೆಚ್ಚಿದ ತಕ್ಷಣ ನೀರಿಗೆ ಹಾಕಬೇಕು, ಇಲ್ಲಾಂದ್ರೆ ಕಪ್ಪು ಆಕೈತಿ. ಹಾಗಾಗಿ ಆಲೂಗಡ್ಡೆ ಮತ್ತು ಮುಳ್ಗಾಯಿನ ನಾನು ಸಪ್ರೇಟಾಗಿ ನೀರು ಹಾಕಿ ಇಟ್ಕೊಂಡೀನಿ ರೀ. ಇದು ದೊಡ್ಡ ಪತ್ರಿ, ಸಾಡ್ ಸಾಂಬಾರ್ದಲ್ಲಿ ಅಜ್ವಾಯಿಂದಲ್ಲಿ ಹಿಂಗಂತನೂ ಕೂಡ ಕರೀತಾರೆ, ಒಂದೊಂದು ಕಡೆಗೆ ಒಂದೊಂದು ಕರೀತಾರೆ. ಹಂಗೆ ಇದು ಬಂದ್ಬಿಟ್ಟು ಸೌತೆಕಾಯಿ ರೀ. ಹಂಗೆ ಇದು ಹೀರಿಕಾಯಿ ರೀ. ಎಳೆ ಹೀರಿಕಾಯಿ ಇತ್ತು ಮನೆ ಒಳಗೆ, ನೋಡಿದ ತಕ್ಷಣ ಬಜ್ಜಿ ತಿನ್ಬೇಕಂತ ಅನ್ಸಕತ್ತು. ಒಂದೇ ಬಜ್ಜಿ ಮಾಡೋಕ್ಕಿಂತ 5 ವಿಧದ ಬಜ್ಜಿ ಮಾಡೋಣ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಕೈತಿ ಅಂಥೇಳಿ ಇವತ್ತು 5 ವಿಧದ ತರಕಾರಿನ ಬಳಸಿ ನಾನು ಬಜ್ಜಿ ಮಾಡೋಕುಂತೀನಿ ರೀ. ಟೇಸ್ಟ್ ಡಿಫ್ರೆಂಟ್ ಆಗಿನೇ ಇರ್ತೈತಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಸೋಡಾ ಪುಡಿ, ಉಪ್ಪು ಮತ್ತು ಅಜ್ವೈನ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಎಣ್ಣೆ ಬೇಕಾಕತ್ರಿ. ಬಜ್ಜಿ ಮಾಡೋಕೆ ಎಣ್ಣೆ ಬೇಕೇ ಬೇಕಲ್ಲ, ಎಣ್ಣೆ ತೊಗೊಂಡಿನಿ ರೀ. ಹೆಂಗೆ ಮಾಡೋದಂತ ನೋಡೋಣ. ಮೊದಲೇ ನಾನಿಲ್ಲಿ 1/4 ಬೌಲಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡ್ರಿ. ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರ ಪುಡಿ ಹಾಕ್ಕೊಳ್ಳೋಣ್ರಿ. ನಿಮಗೆ ಖಾರ ಪುಡಿ ಎಷ್ಟು ಬೇಕಾಕತ್ ನೋಡಿ ಹಾಕ್ಕೊಳ್ರಿ. ಇಲ್ಲಿ ನಾನು ಕರಿಬೇವು, ಕೊತ್ತಂಬರಿ ಎರಡೂ ಸಣ್ಣಕ್ಕನ ಹೆಚ್ಚಿಟ್ಕೊಂಡೇನಿ. ಎಷ್ಟು ಸಾಧ್ಯ ಆಕತಿ ಅಷ್ಟು ಸಣ್ಣಕ್ಕನ ಹೆಚ್ಚಿಟ್ಕೊಳ್ರಿ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಒಂದು 1/4 ಚಮಚದಷ್ಟು ನಾನಿಲ್ಲಿ ಸೋಡಾ ಪುಡಿ, ಅಂದ್ರೆ ಅಡುಗೆ ಸೋಡಾ ಅಂತಾರೆ ನೋಡ್ರಿ, ಅದನ್ನು ಹಾಕ್ಕೊಳಂತೀನಿ. 1 ಚಮಚದಷ್ಟು ಅಜ್ವೈನನ್ನು ಚೆನ್ನಾಗಿ ಕೈಯಾಗ ಉಜ್ಜಿ ಹಾಕ್ಕೊಂಬಿಡಣ್ರಿ. ಇದನ್ನ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಂಗಿಲ್ಲ. ಹಾಗಾಗಿ ಇಷ್ಟೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಬಿಡಣ್ರಿ, ಎಲ್ಲದು ಮಿಕ್ಸ್ ಆಗಂಗೆ. ನೆಕ್ಸ್ಟ್ ನಾನಿಲ್ಲಿ ಒಂದು 2 ಚಮಚದಷ್ಟು ಎಣ್ಣೆನ ಕಾಯಕ್ಕೆ ಅಂಥೇಳಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಬಿಡಣ್ರಿ. ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಬಾಯಾಗ ಬಜ್ಜಿ ಆಗಲಿ ಮಿರ್ಚಿ ಆಗಲಿ ಹಗೂರು ಬರ್ತಾವ್ರಿ. ತಿನ್ನೋಕ್ಕೂ ಕೂಡ ಭಾಳ ಟೇಸ್ಟಿಯಾಗಿರ್ತವೆ, ಕ್ರಿಸ್ಪಿನೆಸ್ ಆಗಿರ್ತವೆ. ಈಗ ಕಾದಿರೋ ಎಣ್ಣೆ ಹಾಕಿತ್ತಲ್ರಿ, ಹಾಗಾಗಿ ಅದನ್ನು ಸಡನ್ಲಿ ಕೈಯಾಗ ಹಾಕಿ ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ. 1 ಚಮಚ ತೊಗೊಂಡು ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡ್ರಿ. ಏನಾರ ಸಣ್ಣ ಸಣ್ಣ ಗಂಟಿದ್ರೆ ಒಡೆದು ಹೋಗ್ಬಿಡ್ತವೆ. ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ, ಜಾಸ್ತಿ ನೀರು ಹಾಕ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿರ್ಚಿ ಹಿಟ್ಟು ಅಥವಾ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರಿ. ಈಗ ಫಸ್ಟ್ ಟೈಮ್ ಮಾಡೋಕೆ ಕುಂತಿರ್ತೀರಿ, ನಿಮಗೆ ಬಜ್ಜಿ ಹಿಟ್ಟು ಹೆಂಗಿರ್ಬೇಕು, ಅದನ್ನ ಹೆಂಗೆ ಕಲಿಸ್ಬೇಕು ಅದೇನು ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತು ನಾ ತೋರಿಸೋ ಮೆಥಡ್ನಾಗ ನೀವು ಮಾಡಿ ನೋಡ್ರಿ. ನಿಮ್ಮ ಮನ್ಯಾಗನ ಆಶ್ಚರ್ಯ ಪಟ್ಬಿಡ್ತಾರೆ, ಅದೇನು ಇಷ್ಟು ಟೇಸ್ಟಿಯಾಗಿ ಮಾಡಿ ಅಂಥೇಳಿ. ಅಷ್ಟು ರುಚಿ ಇರ್ತೈತ್ರಿ. ಈಗ ನೋಡ್ರಿ, ಒಂದು ರೊಟ್ಟಿನೊಳಗನ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಬೇಕು. ಮಿನಿಮಮ್ ಒಂದು 5 ನಿಮಿಷ ನಾ ತೋರಿಸ್ತೀನಿ ನೋಡ್ರಿ, ಹಂಗನ ಬೀಟ್ ಮಾಡ್ಕೋಬೇಕು. ಹಂಗೆ ಬೀಟ್ ಮಾಡ್ಕೊಂಡು ಮಾಡಿ ನೋಡ್ರಿ, ಬಜ್ಜಿ ಮಿರ್ಚಿ ಎಷ್ಟು ಟೇಸ್ಟಿಯಾಗಿ ಬರ್ತಾವೆ ಅಂದ್ರೆ ಸಖತ್ ಟೇಸ್ಟಿಯಾಗಿ ಬರ್ತಾವೆ. ನೀವು ಹೊರಗೆ ಅಂಗಡಿಗಳೊಳಗೆ ಅಂದ್ರೆ ಹೋಟೆಲ್ಗಳೊಳಗೆ ಸಣ್ಣ ಸಣ್ಣ ಅಂಗಡಿಗಳೊಳಗೆ ತಿಂತೀರಿ ನೋಡ್ರಿ, ಅಷ್ಟನ್ನು ಟೇಸ್ಟ್ ಆಗಿರ್ತವೆ. ಈಗ ನೋಡ್ರಿ, ನಾನು ಚೆನ್ನಾಗಿ ಬೀಟ್ ಮಾಡ್ಕೊಳಕುಂತೀನಿ. ಇದೆಲ್ಲ ನಾವು ಅಪ್ಪಾಜಿ ಟ್ರಿಕ್ಸ್ ರೀ, ಹಾಗಾಗಿ ಅದನ್ನು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕುಂತೀನಿ. ನಮ್ಮ ಹೋಟ್ಲೊಳಗೆ ಬಜ್ಜಿ ಮಿರ್ಚಿ, ಪೂರಿ, ದೋಸೆ ಇದೆಲ್ಲ ಭಾಳ ಫೇಮಸ್ ಐತಿ. ಹಾಗಾಗಿ ಅದ್ರೊಳಗೆ ಮಿರ್ಚಿ, ನಾವು ಅಪ್ಪಾಜಿ ಮಾಡೋ ಮಿರ್ಚಿ ಅಂದ್ರೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ನೋಡ್ರಿ, ಈಗ ನಾ ಹಿಟ್ಟು ತೊಗೊಂಡು ತೋರಿಸಿದ್ನಲ್ರಿ, ಹಿಟ್ಟು ಕೈಗೆ ಹಿಂಗೆ ಹಿಡ್ಕೊಂಡಿರ್ಬೇಕು. ಆ ಹದದೊಳಗೆ ನಾವು ಬಜ್ಜಿ ಮಿರ್ಚಿ ಇಂಥ ಹಿಟ್ಟನ್ನ ಕಲಿಸ್ಕೋಬೇಕ್ರಿ. ಈಗ ನಾನು ಪಕ್ಕದಾಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದು, ಎಣ್ಣೆ ಕಾದತನ ನೋಡ್ಬಿಡಣ್ರಿ. ಇದು ನಾವು ಹೋಟ್ಲವ್ರು ನೋಡ್ರಿ, ನಮಗೆ ಒಂದು ಸ್ವಲ್ಪ ಅಭ್ಯಾಸ ಇರ್ತೈತಿ, ನೀರು ಚಿಮಿಕ್ಸಿ ನೋಡೋದು ಹೋಟ್ಲರ್ ಅಭ್ಯಾಸ. ಹಂಗನ ನನಗೂ ಅದ ಅಭ್ಯಾಸನ ಐತ್ರಿ. ಒಂಚೂರು ನೀರು ಸ್ಪ್ರಿಂಕಲ್ ಮಾಡೇನ್ರಿ. ನೀವು ಈ ಥರ ಮಾಡೋಕೆ ಹೋಗ್ಬೇಡ್ರಿ. ಒಂಚೂರು ಎಣ್ಣೆ ಕಾದತ್ತಿಲ್ಲ ಅಂತ ನೋಡ್ಕೊಳಕ್ಕೆ ಬೇಕಿದ್ರೆ ನೀವು ಒಂಚೂರು ಹಿಟ್ಟು ಬಿಟ್ಕೊಳ್ರಿ. ನಾವು ಒಂದು ಸ್ವಲ್ಪ ಅಭ್ಯಾಸ ಇರೋದ್ರಿಂದ ದೂರಕ್ಕೆ ನಿಂತ್ಕೊಂಡು ಒಂಚೂರು ನೀರು ಬಿಟ್ಟಿದ್ದೆ ಅಷ್ಟೇ ರೀ, ನೀರು ಚಿಮ್ಕ್ಸಿದ್ದೆ. ಎಣ್ಣಂತೂ ಚೆನ್ನಾಗಿನ ಕಾದತ್ತು. ಮತ್ತು ನಾ ಮಾಡೇನಿ ಅಂತ ನೀವು ಮಾಡೋಕೆ ಹೋಗ್ಬೇಡ್ರಿ, ಮತ್ತು ಮಕ್ಕಕ್ಕೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರ್ತೈತಿ. ನಮಗದ ಅಭ್ಯಾಸನ ಆಗಿ ಹೋಗ್ಬಿಟ್ಟೈತ್ರಿ. ನೀರು ಹಿಂಗೆ ಸ್ಪ್ರಿಂಕಲ್ ಮಾಡಿ ನೋಡಿ ಎಣ್ಣೆ ಕಾದತ್ತೆ ಇಲ್ಲ ಅಂತ ಹೇಳಿ ನೋಡಾಕ ನೀರು ಹೊಡೆದು ಅಭ್ಯಾಸ ಆಗ್ಬಿಟ್ಟೈತಿ. ಹಾಗಾಗಿ ನನಗೆ ಅದನ್ನು ನಾನು ಮಾಡಿದೆ. ಈಗ ನಾನು ದೊಡ್ಡ ಪತ್ರಿ ಬಜ್ಜಿ ಫಸ್ಟ್ ಬಿಟ್ಕೊಳಕುಂತೀನಿ ರೀ. ದೊಡ್ಡ ಪತ್ರಿ ಒಳಗೆ ಭಾಳ ವಿಶೇಷತೆ ಐತ್ರಿ. ಅಂದ್ರೆ ಮಕ್ಳಿಗೆ ಕೆಮ್ಮಾದ್ರೆ, ದೊಡ್ಡವ್ರಿಗೆ ಕೆಮ್ಮಾದ್ರೆ ಅದು ಭಾಳ ಔಷಧಿಗೇನ ಯೂಸ್ ಆಕತಿ. ಅದನ್ನು ಉಪ್ಪು ಹಾಕೊಂಡು ತಿನ್ನೋದ್ರಿಂದ ಕೆಮ್ಮೆಲ್ಲ ಹೊಕ್ಕೈತ್ರಿ. ಹಂಗೆ ದೊಡ್ಡ ಪತ್ರಿ ಒಳಗೆ ತಂಬಳಿ ಮಾಡ್ತಾರೆ, ಪಲಾವ್ ಮಾಡ್ತಾರೆ, ರೈಸ್ ಬಾತ್ ಮಾಡ್ತಾರೆ. ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ ರೀ. ಇವತ್ತು ನಾನು ಬಜ್ಜಿ ಮಾಡಾಕುಂತೀನಿ ರೀ. ಈವ್ನಿಂಗ್ ಸ್ವಲ್ಪ ಬಜ್ಜಿ ತಿನ್ಬೇಕಂತ ಅನ್ನಿಸ್ತು. ಅದ್ರಾಗನ ಸ್ವಲ್ಪ ತರಕಾರಿನೂ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ಥರ ಫ್ಲೇವರ್ ಇಷ್ಟ ಆಕೈತ್ರಿ ನಮ್ಮ ಮನ್ಯಾಗ. ಹಾಗಾಗಿ ನಾ ಹಿಂಗೆ ಬಜ್ಜಿ ಮಾಡಿದೆ ಅಂತಂದ್ರೆ ಹಿಂಗೆ ತರಕಾರಿ ಇದ್ದಾಗ ಎಲ್ಲ ತರಕಾರಿ ಹಾಕಿ ಮಾಡ್ತೀನಿ ರೀ. ಇಲ್ಲಾಂದ್ರೆ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ತೇನೆ ರೀ. ಮೆಣ್ಸಿನ್ಕಾಯಿ ಬಜ್ಜಿ ನಾನು ಭಾಳ ಡಿಫ್ರೆಂಟಾಗಿನ ಮಾಡ್ತೇನೆ ರೀ. ಬೇಕಿದ್ರೆ ಅದನ್ನು ನಾನು ನಿಮ್ಗೆ ಮುಂದಿನ ವಿಡಿಯೋದಾಗ ತೋರಿಸ್ಕೊಡ್ತೀನಿ ರೀ. ಈಗ ನೋಡ್ರಿ, 2 ಕಡೆಗೂ ಗೋಲ್ಡನ್ ಬ್ರೌನ್ ಆಗೈತಲ್ರಿ, ಹಿಂಗೆ ಅದನ್ನು 2 ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕ್ರಿ. ನಾವು ಬಜ್ಜಿ ಮಿರ್ಚಿ ಏನೇ ಮಾಡಲಿರಿ, ಗ್ಯಾಸಿನ ಫ್ಲೇಮ್ ಯಾವಾಗಲೂ ಮೀಡಿಯಮ್ನಾಗ ಇರ್ಬೇಕು ರೀ. ಒಂದು ಸತಿ ನಾವು ಮೀಡಿಯಮ್ನಾಗ ಇಟ್ವಿಲ್ಲ ಅಂತಂದ್ರೆ
ಅದು ಫುಲ್ ನಾವು ಮಿರ್ಚಿ ಬಜ್ಜಿ ಅದೆಲ್ಲ ಮಾಡೋದಾಗ ಮಟ ನಾವು ಫ್ಲೇಮೇ ಏರ್ಸಕ್ಕೆ ಹೋಗ್ಬಾರ್ದು ರೀ. ಇನ್ನೂ ಬೇಯಲಿಲ್ಲ ಇನ್ನೂ ಬೇಯಲಿಲ್ಲ ಅಂತ ಫ್ಲೇಮ್ ಏನಾರ ಏರಿಸ್ಬಿಟ್ವಿ ಅಂದ್ರೆ ಅದೇನಾಕೈತಿ ಅಂದ್ರೆ ಒಳ ತರಕಾರಿ ಬೇಯಂಗಿಲ್ಲ, ಮ್ಯಾಲೆ ಹಿಟ್ಟು ಮಾತ್ರ ಕಲರ್ ಚೇಂಜ್ ಆಕೈತೆ, ಹಂಗಾಕತಿ. ಈಗ ನೆಕ್ಸ್ಟ್ ನಮ್ಮ ಮನ್ಯಾಗ ಎಲ್ಲರ ಫೇವ್ರೆಟ್ ಮುಳುಗಾಯಿ ರೀ. ಮುಳುಗಾಯಿ ಬಜ್ಜಿ ನೀವು ಏನಾರ ಒಂದು ಸರಿ ಮಾಡ್ಕೊಂಡು ತಿನ್ಬೇಕ್ರಿ, ಅದೆಂಥ ರುಚಿ ಅಂತೀರ್ರಿ. ಅದನ್ನು ನೀವು ಮುಳುಗಾಯಿ ಬಜ್ಜಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಂಗಿಲ್ಲ, ಅಷ್ಟು ರುಚಿಯಾಗಿರ್ತೈತಿ ಮುಳುಗಾಯಿ ಬಜ್ಜಿ. ಅದು ತಿನ್ನಾಕತ್ರ ನಾವು ಮುಳುಗಾಯಿ ಬಜ್ಜಿ ತಿನ್ನಾಕತ್ತೇವೆ ಅಂತ ಅನ್ಸಂಗಿಲ್ಲ. ಮತ್ತು ಒಬ್ಬೊಬ್ಬರಿಗೆ ಮುಳುಗಾಯಿ ಅಂದ್ರೆ ಅಲರ್ಜಿ ಇರ್ತೈತಿ, ಅಂಥವ್ರು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ರಿ. ನಮಗೆ ಮುಳುಗಾಯಿ ತಿಂದ್ರೆ ಏನೂ ಆಗಂಗಿಲ್ಲ ಅನ್ನೋರು ಮುಳುಗಾಯಿ ಬಜ್ಜಿ ಮಾಡ್ಕೊಂಡು ಒಂದು ಸರಿ ತಿಂದು ನೋಡ್ರಿ. ಆಹಾ, ಅದರ ಟೇಸ್ಟ್ ಭಾಳನ ಟೇಸ್ಟಿಯಾಗಿರ್ತೈತಿ, ಎಷ್ಟು ಕೊಟ್ರೂ ತಿನ್ಬೋದು ರೀ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಇವತ್ತು ಕೂಡ ನಾನು ಮಾಡಾಕತ್ತಿರೋ ಬಜ್ಜಿ ಒಳಗೆ ನಾನು ಮುಳುಗಾಯಿ ಬಜ್ಜಿನ ಜಾಸ್ತಿ ಮಾಡಾಕಂತೀನಿ ರೀ. ನೋಡಿ ಇದು ಕೂಡ ಈಗ ಕಲರ್ ಚೇಂಜ್ ಆಗೈತೆ ರೀ, ಇದನ್ನು ಕೂಡ ನಾನು ತೆಕ್ಕೊಂಬಿಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಸೌತೆಕಾಯ್ದು ಹಾಕ್ಕೊಳ್ತೀನಿ ರೀ. ಹಿಟ್ಟು ನೀವು ನೋಡಿದ್ರಲ್ರಿ ಹಿಟ್ಟು ಹೆಂಗೈತಿ ಅಂತಂದ್ರೆ ಎಷ್ಟು ಚೆನ್ನಾಗಿ ನಾ ಹಾಕೋ ತರಕಾರಿದು ಬಜ್ಜಿ ಐತಲ್ಲ ಅದಕ್ಕೆಲ್ಲ ನೀಟಾಗಿನ ಕೋಟ್ ಆಗ್ಬಿಟ್ಟತ್ತೆ, ಅಷ್ಟು ಚೆನ್ನಾಗಿ ಕೋಟ್ ಆಗಬೇಕು. ನಾ ಹೇಳಿದ್ನಲ್ರಿ ಹಿಟ್ಟು ಚೆನ್ನಾಗಿ ಬೀಟ್ ಮಾಡಿದ್ವಿ ಅಂತಂದ್ರೆ ಅಷ್ಟು ಚೆನ್ನಾಗಿನ ಕೋಟ್ ಆಕೈತಿ. ತಿನ್ನೋದಕ್ಕೂ ಕೂಡ ಬಾಯಾಗ ಭಾಳ ಹಗುರ್ನಿರ್ತವೆ, ಚೆನ್ನಾಗಿನ ಇರ್ತವೆ. ಹೋಟ್ಲೊಳಗೆ ನೀವು ತಿಂತೀರಿ ನೋಡ್ರಿ ಅದು ಟೇಸ್ಟಿಗಿನ ಇರ್ತೈತಿ. ನಮ್ಮದು ಹೋಟ್ಲ್ ಇರೋದ್ರಿಂದ ನಾನು ಈ ಥರದ ಟಿಪ್ಸ್ಗಳೆಲ್ಲ ನಿಮಗೆ ಪದೇ ಪದೇ ಹೇಳಾಕುಂತೀನಿ. ಹಂಗೆ ನಾವು ಬಿಸಿ ಮಾಡಿ ಎಣ್ಣೆ ಹಾಕ್ಕೊಂಡ್ವಿ, ಬಿಸಿ ಮಾಡಿ ಎಣ್ಣೆ ಹಾಕೋದ್ರಿಂದ ಏನಾಕತಿ ಕ್ರಿಸ್ಪಿನೆಸ್ ಬರ್ತೈತಿ ತಿನ್ನಬೇಕಾರೆ. ಹಾಗಾಗಿ ನೀವು ಒಂದು ಸ್ವಲ್ಪ ಬಜ್ಜಿ ಮಿರ್ಚಿ ಏನ ಮಾಡಲಿ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಳ್ರಿ, ಭಾಳ ರುಚಿ ಆಕೈತಿ. ಈಗ ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತೀನಿ ರೀ. ಈ ಪಟ್ಟ ನೆಕ್ಸ್ಟ್ ನಾನು ಆಲೂಗಡ್ಡೆದು ಬಿಟ್ಕೋತೀನಿ ರೀ. ಆಲೂಗಡ್ಡೆದು ಒಬ್ಬೊಬ್ಬರು ಸಿಪ್ಪಿ ತರಿಸ್ಲೇನ ಹಾಕಿ ಮಾಡ್ಕೊತಾರೆ, ಆದ್ರೆ ನಾನಿಲ್ಲಿ ಸಿಪ್ಪಿ ತೆಗ್ದೀನಿ. ಯಾಕಂತಂದ್ರೆ ಸಿಪ್ಪಿ ಬೇಗ ಬೇಯಂಗಿಲ್ಲ, ಒಳಗೆ ಆಲೂಗಡ್ಡೆ ಏನಿರ್ತೈತಿ ಅದು ಭಾಳ ಬೇಗನ ಬೇಯ್ತೈತಿ. ಹಾಗಾಗಿ ನಾನು ಇಲ್ಲಿ ಸಿಪ್ಪಿ ತೆಗ್ದು ಹಾಕೀನಿ. ಆಮೇಲೆ ತಿನ್ನಬೇಕಾರೆ ಏನಾಕತಿ ಅಂದ್ರೆ ಸಿಪ್ಪಿನ ಒಂದು ಕಡೆಗೆ ಆಕೈತಿ, ಒಳಗಿನ ಆಲೂಗಡ್ಡಿನ ಒಂದು ಕಡೆಗೆ ಆಕೈತಿ. ಹಾಗಾಗಿ ಸಿಪ್ಪಿ ತೆಗ್ದು ಮಾಡಿರಿ, ಭಾಳ ಚಲೋ ಆಕೈತಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರಾಕತ್ತವು ನೀವೂ ನೋಡ್ತಿರ್ಬೋದು. ಹಂಗೆ ಹಿಟ್ಟು ನಾನು ಎಲ್ಲಿ ತೊಗೊಂಡಿನಿ ಅಂತಂದ್ರೆ ನಮ್ಮ ಮನೆ ಪಕ್ಕದಾಗ ಒಬ್ರು ಇದ್ದಾರೆ, ಅವ್ರದ್ದು ಹಿಟ್ಟಿನ ಫ್ಯಾಕ್ಟ್ರಿ ಐತ್ರಿ. ಆ ಹಿಟ್ಟಿನ ಫ್ಯಾಕ್ಟ್ರಿ ಒಳಗೆ ಅವ್ರ ಕಡೆಯಿಂದನೇ ನಾನು ಫ್ರೆಶ್ ಹಿಟ್ಟು ತರಿಸಿ ಮಾಡ್ತೀನಿ ರೀ. ಅವ್ರದ್ದು ಫ್ಯಾಕ್ಟ್ರಿ ತುಂಬ ಕಡೆಗೆ ಸೇಲ್ ಮಾಡ್ತಾರಂತ್ರಿ ಹಿಟ್ಟು. ಬೇಕಂದ್ರೆ ಬೇಕಾದ್ರೆ ಕಮೆಂಟ್ ಮಾಡಿರಿ. ನಂದು ಇನ್ನೂ ಒಂದು ಚಾನಲ್ ಐತಿ ತೇಜಸ್ವಿನಿ ಕನ್ನಡ ವ್ಲಾಗ್ಸ್ ಅಂಥೇಳಿ, ಅದ್ರೊಳಗೆ ನಾನು ಅದು ಯಾವುದು ಹಿಟ್ಟು ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಈಗ ನಾನು ಹೀರೆಕಾಯಿ ಬಜ್ಜಿ ಬಿಟ್ಕೊಳಕುಂತೀನಿ ರೀ. ಹೀರೆಕಾಯಿ ಬಜ್ಜಿ ನೀವು ದೊಡ್ಡ ಹೀರೆಕಾಯಿ ಇದ್ರೆ ಅದ್ರಾಗೂ ಮಾಡ್ಕೋಬೋದು ರೀ, ಆದ್ರೆ ಬಲ್ತಿರೋ ಹೀರೆಕಾಯಿ ತೊಗೋಬೇಡ್ರಿ, ಅದಷ್ಟು ಟೇಸ್ಟ್ ಬರೋಂಗಿಲ್ಲ. ಒಂದು ಸ್ವಲ್ಪ ಎಳೆ ಹೀರೆಕಾಯಿ ಇರಬೇಕು ಅಂತ ಹೀರೆಕಾಯಿ ತೊಗೊಂಡು ನೀವು ಮಾಡಿರಿ. ಸ್ವಲ್ಪ ದೊಡ್ಡದಿದ್ರೂ ಓಕೆ, ಬಟ್ ಎಳೆದು ಇರ್ಬೇಕು. ಆದರೆ ನಾನಿಲ್ಲಿ ಸಣ್ಣದಿತ್ತು ಅಂದ್ರೆ ಸಣ್ಣ ಸಣ್ಣ ಬಜ್ಜಿ ಹಾಕವು ನೋಡಕ್ಕೂ ಒಂಥರ ಚೆನ್ನಾಗಿರ್ತವೆ. ಮಕ್ಳಿಗೆ ಭಾಳ ಇಂಟ್ರೆಸ್ಟ್ ಆಕೈತ್ರಿ ಇಂಥ ಸಣ್ಣ ಸಣ್ಣ ಬಜ್ಜಿ ತಿನ್ನಕ್ಕೆ. ಹಾಗಾಗಿ ಸಣ್ಣದು ಒಳ್ಳೆ ಎಳೆ ಹೀರೆಕಾಯಿ ಇತ್ತು, ಅದ್ರೊಳಗನ ಬಜ್ಜಿ ಬಿಟ್ಕೊಳಕುಂತೀನಿ ರೀ. ಈಗ ನೋಡ್ರಿ ನಾನು ಎಲ್ಲ 5 ರೀತಿಯ ಬಜ್ಜಿ ರೆಸಿಪಿನ ನಾನು ನಿಮಗೆ ತೋರಿಸೇನಿ ರೀ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಗೊತ್ತಲ್ರಿ, ದಯವಿಟ್ಟು ಒಂದು ಲೈಕ್ ಮಾಡಿರಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡಕುಂತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ. ಮುಂದೆ ನಾನು ನಿಮ್ಗೆ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ಶೇರ್ ಮಾಡ್ಕೋತೀನಿ ರೀ. ನಮ್ಮ ಅಪ್ಪಾಜಿ ಯೂಸ್ ಮಾಡೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೇನೆ ನಾನು ತುಂಬ ಸ್ವೀಟ್ ರೆಸಿಪೀಸ್ಗಳು ಎಲ್ಲದನ್ನು ಶೇರ್ ಮಾಡ್ಕೋತೀನಿ ರೀ. ನೋಡಿ ಈಗ ನಿಮ್ಮ ಜೊತೆ ಮಾತಾಡ್ಕೋತಾ ಹೀರೆಕಾಯಿ ಬಜ್ಜಿನೂ ರೆಡಿ ಆತ್ರಿ. ಇವಾಗ ಓಸನ್ನು ನಾನು ಒಂದೇ ಪ್ಲೇಟಿಗೆ ತಕ್ಕೊಂಡಿನಿ. ಇದು ನಾನು ಫಸ್ಟಿಗೆ ಏನು ತೋರ್ಸಾಕುಂತೇನೆ ನೋಡ್ರಿ, ಇದು ಬಂದುಬಿಟ್ಟು ಮುಳುಗಾಯಿ ನೋಡ್ರಿ ಬಜ್ಜಿ ಎಷ್ಟು ಚೆನ್ನಾಗಿ ಒಳಗೆ ಮುಳುಗಾಯಿ ಬೆಂದತಿ ಅಂತಂದ್ರೆ ಎಷ್ಟು ಚೆನ್ನಾಗಿ ಬೆಂದಿರ್ತೈತಿ. ನಾವು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸಿದ್ರೆ ಭಾಳ ಚಲೋ ಬರ್ತೈತ್ರಿ. ಇದು ದೊಡ್ಡ ಪತ್ರಿ ರೀ, ದೊಡ್ಡ ಪತ್ರಿದು ನಾವು ಹೊರದಾಗ ಎಲ್ಲಿ ಒಂದು ಕಡೆಗೆ ಆಗೇ ಆಕೈತ್ರಿ. ಹಾಗಾಗಿ ನಾವು ಅದನ್ನ ಹರ್ಕೊಂಡು ತಿನ್ನಬಾರ್ದು, ಕಡ್ಕೊಂಡು ತಿನ್ಬೇಕು. ಇದು ಬಂದುಬಿಟ್ಟು ಸೌತೆಕಾಯಿ ಬಜ್ಜಿ ರೀ. ನೋಡ್ರಿ ಎಲ್ಲದು ಒಳಗೆ ಎಷ್ಟು ಚೆನ್ನಾಗಿ ಬೆಂದೈತಿ. ಹಂಗೆ ಎಲ್ಲಿನೂ ಕೂಡ ಒಂಚೂರು ಎಣ್ಣೆನೂ ಹತ್ತಂಗಿಲ್ಲ ಕೈಗೆ, ಅಷ್ಟು ಪರ್ಫೆಕ್ಟಾಗಿ ಬಜ್ಜಿ ರೆಸಿಪಿನ ನಾ ಶೇರ್ ಮಾಡ್ಕೊಂಡಿನಿ ಅಂತ ಅನ್ಕೊಂಡೀನಿ ರೀ. ಇದು ಬಂದುಬಿಟ್ಟು ಆಲೂಗಡ್ಡೆ ಬಜ್ಜಿ ರೀ. ನೋಡ್ರಿ ಮ್ಯಾಲೆ ಸಿಪ್ಪಿದ್ದಿದ್ರೆ ಸಿಪ್ಪಿನ ಒಂದು ಕಡೆ ಆಗಿರೋದು. ಇದು ಸ್ವಲ್ಪ ಬಿಸಿ ಐತ್ರಿ, ಹೀರೆಕಾಯಿ ಬಜ್ಜಿ ಈಗ ತೆಗ್ದಿನಲ್ಲ ಸ್ವಲ್ಪ ಬಿಸಿ ಐತಿ, ಹಂಗೆ ಕೈನ ಸುಡಾಕುಂತೈತಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ.